ಅದನ್ನು ಅಡಿಷನಿಗೆ ಕನ್ವರ್ಟ್ ಮಾಡಾದಮೇಲೆ ಲೈಕ್ ಟರ್ಮ್ಸ್ ಗ್ರೂಪ್ ಮಾಡಬೇಕು. ಲೈಕ್ ಟರ್ಮ್ಸ್ದಕ್ಕೆ ಕೋಎಫಿಷಿಯೆಂಟ್ಸ್ ಮಾತ್ರ ಕೂಡೋದು. ಬಟ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಒಂದು ಎಕ್ಸ್ಪ್ರೆಷನ್ ಇರುತ್ತೆ, ಇನ್ನೊಂದು ಎಕ್ಸ್ಪ್ರೆಷನ್ ಇರುತ್ತೆ. ಹಾಗಾಗಿ ಅಲ್ಲಲ್ಲೇ ಡೈರೆಕ್ಟಾಗಿ ಬರ್ಕೋಬೋದು. ಈ ಲೆಕ್ಕ ಒಂದು ಸತಿ ಕ್ವಿಕ್ಕಾಗಿ ಮಾಡೋದು ತೋರಿಸ್ಬಿಡ್ತೀನಿ. ಇಲ್ಲಿ ಒಂದು ಸತಿ ನೋಡ್ಕೊಳ್ಳಿ, ನೆಕ್ಸ್ಟ್ ಲೆಕ್ಕ ನೀವು ಮಾಡಿ. ಎಲ್ಲ ಒಂದು ಸತಿ ನೋಡ್ಕೊಳ್ಳಿ ಕ್ವಿಕ್ಕಾಗೆ. ಕೊಟ್ಟಿರ್ತಾರಲ್ಲ, ಕೊಟ್ಟ ತಕ್ಷಣ ನಾವು ಬೇರೆ ಕಲರ್ ಇದ್ದರೆ ಬೇರೆ ಕಲರು, ಇಲ್ಲ ಅದೇ ಕಲರೆಲ್ಲ ಕೆಳಗಡೆಗೆ ಹಾಕ್ಕೊಂಬಿಡ್ಬೇಕು. ಏನು ಹಾಕ್ಕೋಬೇಕು, ಏನು ಮಾಡ್ಕೋಬೇಕು, ಯಾವುದನ್ನು ಕಳಿಬೇಕು ಅದರದ್ದು ಸೈನನ್ನು ಚೇಂಜ್ ಮಾಡ್ಕೊಳ್ಳೋದು. ಗೊತ್ತಾಯ್ತಾ? ಮೈನಸ್ ಇದ್ದಿದ್ದು ಪ್ಲಸ್, ಪ್ಲಸ್ ಇದ್ದಿದ್ದು ಮೈನಸ್, ಮೈನಸ್ ಇದ್ದು ಪ್ಲಸ್ ಆಗಿ ಆದ ತಕ್ಷಣವೇ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಇಂಟು ಅಂತ ಹಾಕ್ಕೊಳ್ಳೋದು. ಏನಂತ ಹಾಕ್ಕೊಳ್ಳೋದು? ಎಕ್ಸ್ ಸ್ಕ್ವೇರ್ಡ್ ಇಂಟು, ಇಲ್ಲಿ ಕೋಎಫಿಷಿಯೆಂಟ್ ಎಷ್ಟು 4, ಇಲ್ಲಿ ಕೋಎಫಿಷಿಯೆಂಟ್ ಎಷ್ಟು, ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ದು +5 -5 ಇಷ್ಟೇ ಮಾಡಬೇಕಾಗಿರೋದು. ನೆಕ್ಸ್ಟು ಪ್ಲಸ್ ಎಕ್ಸ್ ಅಂತ ಹಾಕ್ಕೋಬೇಕು. ನೆಕ್ಸ್ಟು ಏನಂತ ಹಾಕ್ಕೋಬೇಕು ಅಂದರೆ ಏನು ವೇರಿಯಬಲ್ ಇರುತ್ತೋ ಆ ವೇರಿಯಬಲ್ ಹಾಕ್ಕೊಳ್ಳೋದು. ಆಮೇಲೆ ಕೋಎಫಿಷಿಯೆಂಟ್ನ ಇಲ್ಲಿ ಎಕ್ಸ್ ಕೋಎಫಿಷಿಯೆಂಟ್ ಎಷ್ಟು, +3, ಇಲ್ಲಿಗೆ ಬಂದರೆ ಎಷ್ಟಿದೆ ಅಷ್ಟು. ಅಯ್ಯಪ್ಪ ನೋಡಿದ್ರಾ, ಪರವಾಗಿಲ್ಲ, ನಿದ್ದೆ ಮಾಡ್ತಾ ಇರಲಿಲ್ಲ ಅಂತ ನಂಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನು ಮಾಡೋದು, ಪ್ಲಸ್ ಕಾನ್ಸ್ಟೆಂಟ್ ಇದೆ, ಕಾನ್ಸ್ಟೆಂಟಿಗೆ ಸುಮ್ಮನೆ ಪ್ಲಸ್ ಅಂತ ಹಾಕೊಂಡು ಬ್ರ್ಯಾಕೆಟ್ ಶುರು ಮಾಡೋದು. 2 + 7. ಸೊ ಈಗ ಇಲ್ಲಿ 9x² - 9x + 9x² - 9x + ಗೊತ್ತಾಯ್ತಾ ಇವಾಗ? ಇದೇ ಥರ ನೆಕ್ಸ್ಟ್ ಲೆಕ್ಕ ಮಾಡ್ತೀರಾ? ಬರ್ಕೊಂಬಿಡಿ ಕ್ವಿಕ್ಕಾಗೆ, ಅಲ್ಲೇ ಹಾಕ್ಕೊಂಡು ಶುರು ಮಾಡೋದು ಬರ್ಬೇಕು. ಹಾಂ, ಗೊತ್ತಾಯ್ತು. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೇಕ್ ಅಂತ ಯಾವುದಿರುತ್ತೋ ಅದನ್ನು ಇನ್ವರ್ಸ್ ಮಾಡ್ಕೊಳ್ಳೋದು. ಟೇಕ್ ಇರೋದನ್ನು ಇನ್ವರ್ಸ್ ಮಾಡೋದು. ದಟ್ ಈಸ್ ದಿ ಮೆಥಡ್ ಆಫ್ ಸಬ್ಟ್ರಾಕ್ಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್. ಯಾಕೆ ಮೈನಸ್ ಆಫ್ ಅಂತ ಹೇಳ್ಕೋಬೇಕು ಅಂತ ಅದಕ್ಕೆ ಹೇಳಿದ್ದು. ಮೈನಸ್ ಆಫ್ ದಟ್ ಟರ್ಮ್ ಇನ್ ದಿ ಬ್ರ್ಯಾಕೆಟ್. ಓಕೆ, ಸೆಕೆಂಡ್ ಈಗೇನು ಹೇಳ್ತಾರೆ ಅಂತಂದರೆ, ಸಬ್ಟ್ರ್ಯಾಕ್ಟ್ ಅವಾಗ ಫ್ರಮ್ ದಿಸ್ ಟೇಕ್ ದಟ್ ಅಂತ ಕೊಟ್ಟಿದ್ರಲ್ವಾ, ಈಗ ಸಬ್ಟ್ರ್ಯಾಕ್ಟ್ ದಿಸ್ ಫ್ರಮ್ ದಟ್ ಅಂತ. ಸಬ್ಟ್ರ್ಯಾಕ್ಟ್ ದಿಸ್ ಫ್ರಮ್ ದಟ್. ಸೊ ಇನ್ವರ್ಸ್ ಯಾವುದನ್ನು ಮಾಡ್ಕೋಬೇಕು, ದಿಸ್ನೇ ಇನ್ವರ್ಸ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಸೊ ಲೆಕ್ಕಕ್ಕೆ ಏನು ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. subtract ಸೊ ಈಗ ಯಾವುದನ್ನು ಇನ್ವರ್ಸ್ ಮಾಡ್ಬೇಕು ಹೇಳಿ? ಏನಾಯ್ತು, ಮತ್ತೊಟ್ಟಾಯ್ತಾ? ವಿಚ್ ಈಸ್ ಟು ಬಿ ಇನ್ವರ್ಸ್ ಯಾವುದು ಅಂದರೆ ಸಬ್ಟ್ರಾಕ್ಟ್ E1 ಫ್ರಮ್ E2 ಅಂತಂದರೆ E1 ಇನ್ವರ್ಸ್ ಮಾಡಬೇಕು, E2 ಇನ್ವರ್ಸ್ ಮಾಡಬೇಕು. ನೋಡಿ, ಸಬ್ಟ್ರಾಕ್ಟ್ 3 ಫ್ರಮ್ 8 ಅಂದ್ರೇನು? ಯಾವುದನ್ನು ಯಾವುದ್ರಲ್ಲಿ ಕಳಿಬೇಕು? ಹಾಂ, ಸಬ್ಟ್ರಾಕ್ಟ್ 3 ಫ್ರಮ್ 8 ಅಂದರೆ 3ನ್ನ 8ರಲ್ಲಿ ಕಳೀರಿ ಅಂತ.
ಇಲ್ಲಿ ಸಬ್ಟ್ರ್ಯಾಕ್ಟ್ ಎಕ್ಸ್ಪ್ರೆಷನ್ E1 ಫ್ರಮ್ E2 ಅಂದರೆ E1ಅನ್ನು E2ನಲ್ಲಿ ಕಳೀರಿ ಅಂತ. ಆದ್ದರಿಂದ ಯಾರನ್ನು ಕಳಿಬೇಕೋ ಅವ್ರಿಗೆ ಇನ್ವರ್ಸ್ ಮಾಡಬೇಕು. ಯಾರನ್ನು ಕಳೀತಾ ಇದ್ವಿ ಅವ್ರಿಗೆ ಇನ್ವರ್ಸ್ ಮಾಡೋದು. ಯಾವ ಎಕ್ಸ್ಪ್ರೆಷನ್ನ E1ನ E2ನ ಇನ್ವರ್ಸ್, E1ಅನ್ನು ಇನ್ವರ್ಸ್ ಮಾಡಿ. ಗೊತ್ತಾಯ್ತಾ? ಸೊ ಅಲ್ಲಿ ಕೆಳಗಡೆಗೆ ಸೈನ್ ಚೇಂಜ್ ಮಾಡಿ ಬರ್ಕೊಳ್ಳಿ. ಗೊತ್ತಾಯ್ತಾ? ಸೊ ಯಾವಾಗಲೂ ಎರಡು ಕೊಟ್ಬಿಟ್ಟ ತಕ್ಷಣ ಎರಡನೇ ಎಕ್ಸ್ಪ್ರೆಷನ್ನೇ ಅಲ್ಲ, ನೋಡಬೇಕಲ್ಲಿ ಯಾವುದರಿಂದ ಯಾವುದನ್ನು ಕಳಿಬೇಕು, ಅದು ಇಂಪಾರ್ಟೆಂಟ್. ಓಕೆ, ಶುಡ್ ಲರ್ನ್ ಟು ಡಿಸೈಡ್ ವಾಟ್ ಈಸ್ ಟು ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ವಾಟ್. ಸಬ್ಟ್ರಾಕ್ಷನಲ್ಲಿ ಅದೇ ಇಂಪಾರ್ಟೆಂಟ್. ಆಯಿತಾ? ಯಾರ್ಯಾರ್ದಾಗಿದೆ? ವೆರಿ ಗುಡ್. ಈಗ ನೋಡಿ ಇಲ್ಲಿ ಏನೇನು ಮಾಡಬೇಕು? ಸೈನ್ಗೆ ಇಲ್ಲಿ ಮೈನಸ್ಸು, ಇಲ್ಲಿ ಪ್ಲಸ್ಸು, ಇಲ್ಲಿ ಮೈನಸ್ಸು, ಇಲ್ಲಿ ಪ್ಲಸ್ ಬಂದಮೇಲೆ ನೋಡಬೇಕು. ಫಸ್ಟ್ ಟರ್ಮ್ ಯಾರಿದ್ದಾರೆ? XY ಸ್ಕ್ವೇರ್. ಯಾರಿದ್ದಾರೆ ಫಸ್ಟ್ ಟರ್ಮು? XY ಸ್ಕ್ವೇರ್. ಸೊ ಇಲ್ಲಿ ಸಬ್ಟ್ರಾಕ್ಷನ್ ಎಕ್ಸ್ಪ್ರೆಷನಿಗೆ ಕೋಎಫಿಷಿಯಂಟ್ ಏನಾಗಿದೆ? -3 ಆಗಿದೆ. ಇಲ್ಲಿ XY ಇಟ್ಕೊಳ್ಸ್ಕೊಂಡ್ರೆ ಯಾರು? X ಸ್ಕ್ವೇರ್ಡ್ ವೈ ತೊಗೋಬೇಕಾ, XY ಸ್ಕ್ವೇರ್ಡ್ ತೊಗೋಬೇಕಾ? XY ಸ್ಕ್ವೇರ್ಡ್ ಎಷ್ಟು? ನೆಕ್ಸ್ಟು ಪ್ಲಸ್ X ಸ್ಕ್ವೇರ್ಡ್ ವೈ ಅಂತ ಹಾಕ್ಕೋಬೇಕು. ಏನು ಹಾಕ್ಕೋಬೇಕು? X ಸ್ಕ್ವೇರ್ಡ್ ವೈ. ಯಾರು ಕೋಎಫಿಷಿಯಂಟ್ ಅವ್ರಿಗೆ? +3ನಾ -3ನಾ? ಹಾಂ, ಅಷ್ಟೇ ಇಂಪಾರ್ಟೆಂಟು. +3. ಇಲ್ಲಿ X ಸ್ಕ್ವೇರ್ಡ್ ವೈನಲ್ಲಿ ಯಾರಿದ್ದಾರೆ? +3. ಹೌದಾ? ನೆಕ್ಸ್ಟು ಪ್ಲಸ್ X³ ಅಂತ ಹಾಕ್ಕೊಳ್ಳೋದು. ಇಲ್ಲಿ ಎಷ್ಟು ಕೋಎಫಿಷಿಯಂಟು ನೋಡಿ. ಇಲ್ಲಿ ಯಾರು ಗೊತ್ತಾಗದೇ ಇದ್ದವ್ರು ನೋಡ್ಕೋತಾ ಇರ್ಬೇಕು. ಇಲ್ಲಿ ನೋಡಿ ಕೆಂಪು ಅಕ್ಷರದಲ್ಲಿ ಬರೆದಿರೋ ಸೈನು ಇನ್ವರ್ಸ್ ಆಗಿದೆ, -1 ಹಾಕೋಬೇಕು. ಇಲ್ಲಿ X³ +1 ಏನಾಯಿತು? +1 ಆಯಿತು. ನೆಕ್ಸ್ಟು ಪ್ಲಸ್ Y³ ಅಂತ ಹಾಕ್ಕೋಬೇಕು. ಇಲ್ಲಿ ಎಷ್ಟಿದೆ? +1. ಇಲ್ಲಿ Y³ ಎಷ್ಟು? ಈಗ ನೋಡಿ ಇಲ್ಲಿ 3 - 3 ಹೋಯಿತು, ಅದಿಲ್ಲ. ಇದು 6X ಸ್ಕ್ವೇರ್ಡ್ ವೈ, ಇದನ್ನು 0 ಆಗೋಯ್ತು. ಪ್ಲಸ್ 2Y³. ಗೊತ್ತಾಯ್ತಾ ಇವಾಗ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಆಲ್ ಆಫ್ ಯು? ಎನಿ ಡಿಫಿಕಲ್ಟಿ? ನೋ ಡಿಫಿಕಲ್ಟಿ?